ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ಸಲ್ಟೆಕ್ ಪಾರ್ಕ್. ನಾವು ಇವತ್ತಿದ್ವಿ ಬ್ಯಾಂಗ್ಳೂರ್ ವಿಲ್ಸನ್ ಗಾರ್ಡನ್ ಅಲ್ಲಿ. ಸೊ ಲೈವ್ ಲ್ಯಾಪ್ಟಾಪ್ ಪ್ರಾಕ್ಟಿಕಲ್ಸ್ ಆಕ್ಚುಲಿ ನಡೀತಾ ಇದೆ ಸ್ಟೂಡೆಂಟ್ ಜೊತೆಗೆ. ಸೊ 1 ವೀಕ್ ಇಂದ ಆಲ್ಮೋಸ್ಟ್ ನಾನು ವಿಡಿಯೋಸ್ ಅಪ್ಲೋಡ್ ಮಾಡಿದ್ದಿಲ್ಲ ಬಿಕಾಸ್ ಡ್ಯೂ ಟು ಐ ಆಮ್ ನಾಟ್ ಫೀಲಿಂಗ್ ವೆಲ್. ಸೊ ನನ್ನ ಬ್ಯಾಚಿಗೆ ಅಗೇನ್ ರನ್ ಆಗಿದೆ. 1 ವೀಕ್ ಇಂದ ಐ ಥಿಂಕ್ ಸ್ಟಾರ್ಟ್ ಮಾಡ್ತಾ ಇದ್ದು. ಸೊ ನೋಡೋಣ ಬನ್ನಿ ಯಾವ ಲ್ಯಾಪ್ಟಾಪ್ಸ್ ಏನು ಇಶ್ಯೂ ಇದೆ, ಆಮೇಲೆ ಯಾವ ಥರ ಹ್ಯಾಂಡಲ್ ಮಾಡ್ತಿದ್ದಾರೆ ಅಂತ ಬಿಟ್ಟು. ಪ್ರವೀಣ್ ಸರ್ ಏನು ಮಾಡ್ತಾ ಇದ್ರಿ? ಸರ್ MB ಶಾರ್ಟ್ ಇದೆ ಸರ್. ಓಕೆ, ಚೆಕ್ ಮಾಡ್ತಾ ಇದ್ದೀನಿ ಸರ್. MB ಶಾರ್ಟ್ ಸರ್ ಯಾವ ಥರ ಫೈಂಡ್ ಔಟ್ ಮಾಡ್ತೀರಿ? MB ಶಾರ್ಟ್ ಮೀನ್ಸ್ MB ಶಾರ್ಟ್ DC ಪವರ್ ಸಪ್ಲೈ ಕೊಟ್ಕೊಂತೀವಿ ಸರ್. ಓಕೆ, ಅದನ್ನು ಕೊಟ್ಕೊಂಡಾಗ MB ಪವರ್ ಈಗ ನಾನು ಡಿಸೌಂಡ್ ಮಾಡೋ ಸರ್ ಇದು ಓಕೆ ಆನ್ ಆಗಿದೆ. ರಿಮೂವ್ ಮಾಡೋಣ. ಆಮೇಲೆ 19.6533 ಆಂಪ್ಸ್ ಇದೆ. ಓಕೆ, 19.5 ವೋಲ್ಟ್ಸ್ 3.3 ಆಂಪ್ಸ್. ಓಕೆ ಸರ್. ನೆಕ್ಸ್ಟ್ ಅದಕ್ಕೆ ಪವರ್ ಸಪ್ಲೈ ಕೊಟ್ಕೊಳ್ತೀವಿ ಸರ್. ಓಕೆ, ಆಮೇಲೆ ಔಟ್ಪುಟ್ ಕೊಡ್ತೀವಿ. ಓಕೆ, ಕೊಟ್ಟ ನಂತರ ಇದು 5 amps ಒಳಗಡೆ ಬಂತು ಅಂತಂದ್ರೆ ಹಾಂ ಸರ್. ಆಮೇಲೆ ಆಂಪಿಯರ್ ಇಷ್ಟೇ ಇರುತ್ತೆ. ಓಕೆ, 5 amps ಒಳಗಡೆ ಬಂತು, ಇಲ್ಲಿ ರೆಡ್ ಲೈಟ್ ಬಂತು ಅಂತಂದ್ರೆ ನಮಗೆ MB ಶಾರ್ಟ್ ಇದೆ ಅಂತ ಹೇಳಿ. ಓಕೆ, ಸೊ ಇದು ನನ್ನ DC ಪವರ್ ಸಪ್ಲೈ ಇಂದ ನಾನು ಇದನ್ನ ಫೈಂಡ್ ಔಟ್ ಮಾಡ್ತೀನಿ ಸರ್. ಸರ್ ಇದು ತೋರಿಸ್ಬೋದಾ ಎಕ್ಸಾಕ್ಟ್ಲಿ ಎಷ್ಟಿದೆ ಸರ್? ಈಗ ಅಲ್ಲಿ 19.5 ವೋಲ್ಟ್ಸ್ ಇದ್ದಿದ್ದು ಎಷ್ಟಾಗಿದೆ ಸರ್? ಈಗ 5 ವೋಲ್ಟ್ಸ್ ಬಂದಿದೆ, ರೈಟ್ ಸರ್. ಆಮೇಲೆ ಆಂಪಿಯರ್ ಈಗ 5 ಇದ್ದಿದ್ದು 3.3, ರೈಟ್ ಸರ್. ಇನ್ನು ನನಗೆ ಇದನ್ನ DC ರಿಮೂವ್ ಮಾಡ್ತೀನಿ ಅಗೇನ್ ಅಂತಂದಾಗ ನನಗೆ ಬರೋದಷ್ಟೀಗ 19.5 ಕಮ್ 3.3 ಆಂಪ್ಸ್. ನಾನು ಅಗೇನ್ ಈಗ ಔಟ್ಪುಟ್ ಕೊಡ್ತೀನಿ ಅಂತಂದಾಗ ಸೊ ಬಟ್ ಅವಾಗ ಕನೆಕ್ಟ್ ಇರಬೇಕು, ರೈಟ್ ಸರ್? ಕನೆಕ್ಟ್ ಎಸ್, ಈಗ ಕನೆಕ್ಟ್ ಇದೆ. ಕನೆಕ್ಟ್ ಇದ್ದಾಗ ನಾನು ಔಟ್ಪುಟ್ ಕೊಡ್ತೀನಿ ಅಂದಾಗ ಇಟ್ ಇಸ್ ಕಮಿಂಗ್ ಅಂಡರ್ 5 ಒಳಗಡೆ 5 ವೋಲ್ಟ್ಸ್ ಒಳಗಡೆ. ಆಮೇಲೆ ಇಲ್ಲಿ 3.3 ವೋಲ್ಟ್ಸ್ ಪ್ಲಸ್ ಇದು ಲೈಟ್ ಇದು ಬಂದ್ರೇನೆ ನಮ್ಗೆ ಶಾರ್ಟ್ ಇದ್ದಾಗ ಮಾತ್ರ ನಮಗೆ ರೆಡ್ ಬರುತ್ತಲ್ಲ ಸರ್? ಓಕೆ ಡನ್ ಸರ್. ಒಂದು ಬೇಸಿಕ್ ಕ್ವಶನ್ ಏನಂತಂದ್ರೆ, ಇನ್ ಕೇಸ್ ಆಫ್ ಈಗ ನನ್ನ ಹತ್ರಗೆ DC ಪವರ್ ಸಪ್ಲೈ ಇಲ್ಲ, ನಾನೊಬ್ಬ ಫ್ರೆಶರ್ ಈಗ, ರೈಟ್ ಸರ್? ದೆನ್ ಹೌ ಟು ಚೆಕ್ ಸರ್? ಅಡಾಪ್ಟರ್ ಥ್ರೂ ಮಾಡ್ಬೋದು ಸರ್. ಚೆಕ್ ಮಾಡ್ಬೋದು ಸರ್. ಓಕೆ, ಅಡಾಪ್ಟರ್ ಅಲ್ಲಿ ಲೈಟ್ ಇರುತ್ತೆ ಸರ್. ಓಕೆ, ಅಡಾಪ್ಟರ್ ಅಲ್ಲಿ LED ಲೈಟ್. ಓಕೆ, LED ಲೈಟ್ ಇರುತ್ತೆ ಸರ್. ಹಾಂ ಸರ್. ನಾವು ಅಡಾಪ್ಟರ್ ಕನೆಕ್ಟ್ ಮಾಡಿದಾಗ ಓಕೆ ವೋಲ್ಟ್ ಇನ್ ಕೊಟ್ಟಾಗ ಹಾಂ ಸರ್ ಅಡಾಪ್ಟರ್ ಅಲ್ಲಿ ಲೈಟ್ ಆಫ್ ಆಗ್ಬಿಡುತ್ತೆ. ಓಕೆ, ಹಾಂ ಸರ್. ಆಫ್ ಆಯ್ತು ಅಂತಂದ್ರೆ ಅದು MB ಶಾರ್ಟ್ ಇದೆ ಅಂತ ಸರ್. ಓಕೆ, ಓಕೆ. ಅಂದ್ರೆ ಈಗ ಅಡಾಪ್ಟರ್ ಲೈಟ್ LED ಲೈಟ್ ಏನಿದೆ ಈಗ ನಾನು ಪ್ಲಗ್ ಇನ್ ಮಾಡಿದಾಗ ಹೋಗುತ್ತೆ ಸರ್. ಫಾರ್ ಎಕ್ಸಾಂಪಲ್ ಚಿಕ್ಕದು ಇನ್ನೊಂದು ಕ್ವೇರಿ, ಈಗ ನನ್ನ ಅಡಾಪ್ಟರ್ಲಿ ಈಗ LED ಲೈಟೇ ಇಲ್ಲ ಸರ್ ಅನ್ಕೊಳ್ಳಿ. ಈಗ ಒಂದು ಎಂಡ್ ಯೂಸರ್ ನಿಮ್ಮ ಹತ್ರ ಬಂದಿದ್ದಾರೆ ಈಗ ನಿಮ್ಮ ಕೌಂಟ್ರಿಗೆ, ರೈಟ್? ಸೊ ನಿಮ್ಮ ಹತ್ರ ಪವರ್ ಇಲ್ಲ ಅಡ್ಡೆ. ಸೊ ಅವ್ರೇನು ಮಾಡ್ತಿದ್ದಾರೆ, ಹರಿಬರಿಯಲ್ಲಿ ಸರ್ ನನಗೆ ಬೋರ್ಡ್ ಟೆಸ್ಟ್ ಆಗಲೇಬೇಕು, ಯಾವ ಥರ ಏನು ಕಂಡೀಷನ್ ಇದೆ ಅಂತ ಕೇಳಿದಾಗ ವಿತೌಟ್ ಪವರು ನಾವು MB ಶಾರ್ಟ್ನ ಫೈಂಡ್ ಔಟ್ ಮಾಡ್ಬೋದಾ ಸರ್? ಮಾಡ್ಬೋದು ಸರ್. ಹೇಗೆ ಸರ್? ಹೌ? ಮಲ್ಟಿಮೀಟರ್ ಥ್ರೂ ಮಾಡ್ಬೋದು ಸರ್. ಓಕೆ, ಮಲ್ಟಿಮೀಟರ್ ನಾವು ವೀಕ್ ಮೋಡಲ್ಲಿ ಓಕೆ ಸರ್, ಬಜರ್ ಮೋಡಲ್ಲಿ ಓಕೆ, ನಮಗೆ ಇಲ್ಲಿ ಕಾಮನ್ ಪಾಯಿಂಟ್ ಇರುತ್ತೆ ಸರ್ ವೋಲ್ಟೇಜ್ ಸೆಕ್ಷನ್ ಅಲ್ಲಿ. ಓಕೆ, ಇದು ವೋಲ್ಟೇಜ್ ಸೆಕ್ಷನ್, ರೈಟ್ ಸರ್? ಇದು ಓಕೆ. ಇದ್ರಲ್ಲಿ ಕಾಮನ್ ಪಾಯಿಂಟ್ ಎಲ್ಲಿ ಸರ್? ಎಲ್ಲಿರುತ್ತೆ? ಗ್ರೌಂಡ್ ಇಂದ ಓಕೆ, ಇದು ಕಾಮನ್ ಪಾಯಿಂಟ್ ಸರ್. ಇದು ಹತ್ತಿರದಿಂದ ಓಕೆ ಸರ್. ಎರಡು ಕಡೆ ಬೀಪ್ ಬರ್ತಾ ಇದೆ ಅಂತ ಅಂದಾಗ ನಮಗೆ ಗ್ರೌಂಡ್ ಇಂದ ಓಕೆ MB ಶಾರ್ಟ್ ಇದೆ ಅಂತ ಐಡೆಂಟಿಫೈ ಮಾಡ್ಬೋದು. ಓಕೆ, ಓಕೆ. ಅಂದರೆ ವಿತೌಟ್ ಪವರ್ ಈಗ ಜಸ್ಟ್ ಮಲ್ಟಿಮೀಟರಿಂದ ನಾನು ಚೆಕ್ ಮಾಡ್ಕೋಬೋದು, ರೈಟ್ ಸರ್? ಹೌದು ಸರ್. ಓಕೆ, ನೆಕ್ಸ್ಟ್ ಹೇಗೆ ಸರ್ ಟ್ರಬಲ್ ಶೂಟ್? ವಾಟ್ ಇಸ್ ನೆಕ್ಸ್ಟ್ ಸ್ಟೆಪ್? ಇದು 19 ವೋಲ್ಟೇಜ್ ಶಾರ್ಟ್ ಇರೋದ್ರಿಂದ ಸರ್, ಓಕೆ, 19 ವೋಲ್ಟ್ಸ್ ಕೆಪಾಸಿಟರ್ಗಳು ನಾವು ಸ್ವಲ್ಪ ಐಡೆಂಟಿಫೈ ಮಾಡಿಕೊಂಡು ಓಕೆ ಅದನ್ನು ಚೆಕ್ ಮಾಡ್ತಾ ಹೋಗ್ಬೇಕು ಸರ್. ಓಕೆ, ಓಕೆ. ಇವೆಲ್ಲ SMD ಕೆಪಾಸಿಟರ್ 19 ಕೆಪಾಸಿಟರ್ ಸರ್. ಇದಾಯಿತು. ಇದು ಬೀಪ್ ಬರೋಕ್ಕೆ ಶುರು ಆಗುತ್ತೆ ಸರ್. ಓಕೆ ಸರ್. ಇದರ 19 ವೋಲ್ಟ್ಸ್ ಸರ್. ಇದು ಓಕೆ ಸರ್. ಶಾರ್ಟ್ ಇಲ್ಲ ಸರ್ ಇಲ್ಲಿ. ಓಕೆ, ಇದು ಶಾರ್ಟ್ ಇದೆ ಸರ್. ಓಕೆ ಸರ್. ಇದು ಶಾರ್ಟ್ ಇದೆ. ಓಕೆ ಸರ್. ಶಾರ್ಟ್ ಇರೋ ಕೆಪಾಸಿಟರ್ ಒಂದು ನಿಮಿಷ ಇಟ್ಕೊಳ್ಳಿ. ಇಲ್ಲಿ ಶಾರ್ಟ್ ಇರೋ ಕೆಪಾಸಿಟರ್ ಒಂದು ನಿಮಿಷ ಇಟ್ಕೊಳ್ಳಿ. ಹಾಂ ಸರ್. ಎರಡು ಮಾಸ್ಪೆಟರ್ ಮಲ್ಟಿಮೀಟರ್. ಸೊ ಶಾರ್ಟ್ ಇತ್ತು ಅಂತಂದಾಗ ಇದು ಎಷ್ಟು ಬರ್ತದೆ ಸರ್? ನನಗೆ ಆಂಪಿಯರ್ ತುಂಬ ಕಡಿಮೆ, 5 ಒಳಗಡೆ ಬರುತ್ತೆ. ಓಕೆ, ರೆಸಿಸ್ಟೆನ್ಸ್ ವ್ಯಾಲ್ಯೂ ನಮಗೆ ಕಡಿಮೆ ಇರುತ್ತೆ. ಓಕೆ, ಓಕೆ. ಈಗ ನನಗೆ ರೆಕ್ಟಿಫೈ ಆಗಬೇಕಲ್ಲ ಸರ್, ಎಕ್ಸಾಕ್ಟ್ಲಿ ಏನು ಇಶ್ಯೂ, ಬೋರ್ಡು ಇದು ರೆಡಿ ಆಗುತ್ತೆ ಇಲ್ಲ ಅಂತೇಳಿ? ಈ 19 ವೋಲ್ಟ್ ಶಾರ್ಟ್ ಇರೋದ್ರಿಂದ ಅದು ಕೆಪಾಸಿಟರ್ಸ್ ಆಲ್ಮೋಸ್ಟ್ 99% ಇರುತ್ತೆ ಸರ್. ಓಕೆ ಸರ್. ನಾವು ಅದೇ ಮ್ಯಾನ್ಯಲ್ ಆಗಿ ಒಂದು ಸ್ವಲ್ಪ ನೋಡ್ಕೊಳ್ಬೇಕು ಸರ್, ಕ್ಲೀನಾಗಿ. ಓಕೆ, ಕ್ಲೀನಾಗಿ ನೋಡಿಕೊಂಡು ನಮ್ಗೆ ಕಾಣುತ್ತೆ ಸರ್ ಆಲ್ಮೋಸ್ಟ್ ಕೆಲವೊಂದು ಡ್ಯಾಮೇಜ್ ಇದ್ರೆ, ಓಕೆ, ಮೇಲ್ಗಡೆ ಲೇಯರ್ ಏನಾದರೂ ಹೋಗಿದ್ರೆ ಹಾಂ ಸರ್, ಅದ್ರಲ್ಲಿ ನಾವು ಫಸ್ಟ್ ರೆಕ್ಟಿಫೈ ಮಾಡಿಕೊಂಡು ಆಮೇಲೆ ಮಲ್ಟಿಮೀಟರ್ ಥ್ರೂ ಆಮೇಲೆ ಬ್ಲೋ ಮಾಡಿ ನಾವು ಅದನ್ನು ತೆಗ್ದು ಚೆಕ್ ಮಾಡ್ಬೋದು ಸರ್. ಪ್ರಾಕ್ಟಿಕಲ್ ತೋರಿಸಿ ಸರ್. ನಾನು ಇದರಲ್ಲಿ ಒಂದು ರಿಮೂವ್ ಮಾಡಿ ನೋಡ್ತೀನಿ ಸರ್ ಈಗ. ಹಾಂ ಸರ್. ಸೊ ಸಸ್ಪೆಕ್ಟ್ ನೀವು ಈಗ ಅಬ್ಸರ್ವ್ ಮಾಡಿದ್ದೀರಾ ಸರ್ ಬೋರ್ಡ್ನ?
ಅಬ್ಸರ್ವ್ ಮಾಡಿದ್ದೀನಿ. ಸಸ್ಪೆಕ್ಟ್ ಯಾವುದಿದೆ ಸರ್ ಅದರಲ್ಲಿ? ಈಗ ಕಂಪೋನೆಂಟ್ ನಾನು ಫೈಂಡ್ ಔಟ್ ಮಾಡ್ಬೋದಾ? ಮಾಡ್ಬೋದು ಸರ್. ತೋರಿಸಿ ಸರ್, ಏನು ಸಸ್ಪೆಕ್ಟ್ ಇದೆ ಆ ಬೋರ್ಡಲ್ಲಿ, ಏನಿದೆ ಮಾಸ್ಪೆಕ್ಟ್? ಇದು ಸ್ವಲ್ಪ ಲೇಯರ್ ಡ್ಯಾಮೇಜ್ ಇದೆ ಸರ್. ಇದು ಒಂದು. ಓಕೆ ಓಕೆ, ಹಾಂ ಸರ್. ಇದು ಒಂದು. ಓಕೆ. ಇದೊಂದು. ಓಕೆ. ಇದೆರಡು ರಿಮೂವ್ ಮಾಡಿ ನೋಡೋಣ ಸರ್. ಅದು ಶೋ ಮಾಡೋಣ ಸರ್. ಪೇಸ್ಟು ಅಪ್ಲೈ ಮಾಡಬೇಕಲ್ಲ ಸರ್ ಅದಕ್ಕೆ? ಪೇಸ್ಟು ಇದರಿಂದ ಸ್ವಲ್ಪ ತಗೊಳ್ಬೇಕು ಸರ್. ಓಕೆ ಸರ್. ಆನ್ ಮಾಡ್ಕೊಂಬಿಡಿ ಸರ್ ಮತ್ತೆ. ಓಕೆ. ರಿಮೂವ್ ಮಾಡಿದ್ದೀನಿ ಸರ್. ಓಕೆ ಸರ್. ರಿಮೂವ್ ಮಾಡಿದಂತಹ ಕಂಪೋನೆಂಟ್ ಸೊ ರಿಮೂವ್ ಮಾಡಿರೋ ಕಂಪೋನೆಂಟ್ನ ಓಕೆ ಎರಡು ಸೈಡು ಹಾಂ ಸರ್ ಬಜಾರ್ ಮೋಡಲ್ ಇಟ್ಕೊಂಡು ಓಕೆ ಚೆಕ್ ಮಾಡಿದ್ರೆ ಬೀಪ್ ಬರ್ತಾ ಇದೆ ಸರ್. ಓಕೆ. ಸೊ ಇದು 100% ಹೋಗಿದೆ. ಓಕೆ ಓಕೆ ಸರ್. ಹಾಕಿ ಚೆಕ್ ಮಾಡ್ಬೋದಾ ಸರ್? ಶೋರ್ ಮಾಡಿ ಸರ್, ತೋರ್ಸೋಣ ನೋಡೋಣ. ಈಗ ಶಾರ್ಟ್ ಇಲ್ಲ ರೈಟ್ ಸರ್? ಶಾರ್ಟ್ ರಿಮೂವ್ ಆಗಿದೆ ಸರ್. ಓಕೆ ಸರ್, ಶಾರ್ಟ್ ಈಸ್ ರಿಮೂವ್ ನಾವು. ಸೊ ಕೆಪಾಸಿಟರಲ್ಲೇ ಇದ್ದು ಸರ್ ನಮ್ಮ ಶಾರ್ಟ್ ಈಗ. ಹೌದು ಸರ್. ರೈಟ್ ಸರ್, ಆನ್ ಮಾಡಿ ನೋಡೋಣ ಸರ್ ಇಫ್ ಯು ಡೋಂಟ್ ಮೈಂಡ್. ಸರ್ ಇದು ಗ್ರಾಮ್ ಗಿಮ್ ಎಲ್ಲ ಸೆಟ್ ಇದೆಯಾ? ಎಸ್, ವಿ ವಿಲ್ ಆನ್. ರೈಟ್ ಸರ್, ಫ್ಯಾನ್ ತಿರುಗ್ತಾ ಇದೆ ಈಗ. ಹಾಂ ಸರ್ ಹೌದು. ಇಲ್ಲಿ ಲೈಟ್ ನಂದು ಗ್ಲೋ ಆಗ್ತಾ ಇದೆ ರೈಟ್ ಸರ್. ಸೊ ನಂದು ಆ್ಯಂಪಿಯರ್ ಈಗ ಹೆಚ್ಚಾಗಿದೆ. ಡಿಸ್ಪ್ಲೇ ಚೆಕ್ ಮಾಡಿ ನೋಡೋಣ ಸರ್. ಹಾಂ ಸರ್. ಚೆಕ್ ವಿತ್ ಸರ್ ಡಿಸ್ಪ್ಲೇ. ಡಿಸ್ಪ್ಲೇನೂ ಬರ್ತಾ ಇದೆ ಸರ್. ರೈಟ್ ಸರ್, ಯು ಆರ್ ಗೆಟಿಂಗ್ ಡಿಸ್ಪ್ಲೇ ಆಲ್ಸೋ. ಡನ್. ಸರ್ ಜಿ, ಪ್ರವೀಣ್ ಸರ್ ನೀವು ಎಲ್ಲಿಂದ ಎಕ್ಸಾಕ್ಟ್ಲಿ ಬಂದಿರೋದು? ಶಿವಮೊಗ್ಗ ಸರ್. ಶಿವಮೊಗ್ಗದಿಂದ. ಓಕೆ. ಎಸ್ ಆಯ್ತು ಸರ್. ಈಗ ನೀವು ಕಾರ್ಡ್ ಲೆವೆಲ್, ಚಿಪ್ ಲೆವೆಲ್, ನೀವು ಮುಂಚೆ ಡೀಲರ್ ವರ್ಕ್ ಮಾಡಿದ್ದೀರಾ? ಹೌದು ಸರ್, ಕಾರ್ಡ್ ಲೆವೆಲಲ್ಲಿ ವರ್ಕ್ ಮಾಡಿದ್ದೀವಿ. ಓಕೆ ಸರ್. ಈಗ ಬಂದು ಇವತ್ತಿಗೆ 1 ವೀಕ್ ಆಯ್ತು ಸರ್. ಓಕೆ. ಸೊ ಮುಂಚೆ ಬರಬೇಕಾದ್ರೆ ಆಕ್ಚುಲಿ ನಾಲೆಜ್ ಅಂತೂ ಇತ್ತು, ಟು ಬಿ ಫ್ರಾಂಕ್. ಕಾರ್ಡ್ ಲೆವೆಲ್ ಇತ್ತು ಸರ್. ಓಕೆ. ಚಿಪ್ ಲೆವೆಲ್ ಅಲ್ಲಿ ಇರಲಿಲ್ಲ. ಮುಂಚೆ ಕೊಡ್ತಾ ಇದ್ರಿ ಸರ್ ಎಲ್ಲ ರಿಪೇರ್ಸ್ಗೆ? ಬೇರೆ ಕಡೆ ಕಳಿಸ್ಬಿಟ್ಟಿದ್ವಿ ಸರ್. ಡ್ಯೂರೇಷನ್ ಸರ್, ಅವರು ಒಂದು ರಿಪೇರ್ ಮಾಡೋಂಥದ್ದು ಡ್ಯೂರೇಷನ್ ಫುಲ್ ಹೇಟ್ ಇದೆ, ಸಮಥಿಂಗ್ ಲೈಕ್ 10 days ಆಗ್ಬೋದು, 15 days ಮಾಡ್ತಿದ್ವಿ ಸರ್. ನಾವು 1 ವೀಕ್ ಅಂತೂ ನಾರ್ಮಲಿ ಮಾಡ್ತಿದ್ವಿ. ಬಟ್ ಈಗ ನಿಮ್ಗೆ ಒಂದು ಇರೋ ಅಂದ್ರೆ ಈಗ ಇನ್ನೂ 1 ವೀಕ್ ಕ್ಲಾಸಸ್ ಇದೆ ಸರ್ ಈಗ, ರೈಟ್? ಸೊ ಇಲ್ಲಿವರೆಗೂ ಅಟ್ಲೀಸ್ಟ್ ನೀವು ನೋಡಿರೋ ಅಂದ್ರೆ ನಾವು ಹೇಳ್ಕೊಟ್ರೋ ಚಾಪ್ಟರ್ಗಳಲ್ಲಿ ಕವರ್ ಆಗ್ತಿರೋ ಲ್ಯಾಪ್ಟಾಪ್ಸ್ ಈಗ ಲೈವ್ ಅಂತೂ ನಾವು ಕೊಡ್ತಾ ಇದ್ದೀವಿ. ಸೊ ಅಟ್ಲೀಸ್ಟ್ ಇಷ್ಟು ವರ್ಕ್ ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಇದೆ ಸರ್ ನಿಮಗೆ? ಇದೆ ಸರ್, ಡೆಫಿನೆಟ್ ಆಗಿದೆ. ಮಾಡ್ಬೋದು ಸರ್. ಸೊ ನಮ್ಮ ವ್ಯೂವರ್ಸ್ಗೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಿ? ಕನಸು ಟೆಕ್ ಪಾರ್ಕಿಗೆ ಬನ್ನಿ, ಮಾಡ್ಬೋದು, ಕಲಿಬೋದು. ಒಂದು ಹೋಗಿ ಬಿಟ್ಕೊಂಡು ಬನ್ನಿ, ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್. ಸರ್ ನೀವು ಇಲ್ಲಿ ಬಂದಾಗ ನಾನು ಯಾವ ತರ ಕ್ಲಾಸ್ ಸ್ಟಾರ್ಟ್ ಮಾಡಿದೆ? ಲೈಕ್ ಕಾರ್ಡ್ ಲೆವೆಲ್ ಇಂದ, ಚಿಪ್ ಲೆವೆಲ್ ಇಂದ? ಕಾರ್ಡ್ ಲೆವೆಲ್ ಇಂದಾನೇ ಹೇಳಿದ್ರಿ ಸರ್. ನಮಗೆ ಗೊತ್ತಿತ್ತು, ಬಟ್ ಆದ್ರೂ ಕಾರ್ಡ್ ಲೆವೆಲ್ ಇಂದಾನೇ ಹೇಳಿದ್ರೆ ಓಕೆ.
ಆಮೇಲೆ ಚಿಪ್ ಲೆವೆಲ್ ಬಂದ್ವಿ ಬೇಸಿಕ್ ಎಲೆಕ್ಟ್ರಾನಿಕ್ಸ್ ಆಯ್ತು ಸರ್. ಬೇಸಿಕ್ ಎಲೆಕ್ಟ್ರಾನಿಕ್ಸ್ ಆಯ್ತು, ಚಿಪ್ ಲೆವೆಲ್ ಆಯ್ತು, ಯಾವ ತರ ಟ್ರಬಲ್ ಶೂಟ್ ಮಾಡಬೇಕು, ಯಾವ ವೇಯಿಂದ ಯಾವ ತರ ಚೆಕ್ ಮಾಡಬೇಕು, ಕಂಪ್ಲೀಟ್ ಆಗಿ ಆಲ್ಮೋಸ್ಟ್ ಒಂದು 70% ತಿಳ್ಕೊಂಡಿದ್ವಿ ಸರ್. ಇನ್ನೂ ಒಂದು ವೀಕ್ ಇದೆ. ಈ ತರ issues ಎಲ್ಲ ಆರಾಮ ಮಾಡ್ತೀನಿ ಒಂದು ಕಾನ್ಫಿಡೆನ್ಸ್ ಸರ್. ಗೈಸ್, ಇದು ನಮ್ಮ ಸ್ಟೂಡೆಂಟ್ ಫೀಡ್ಬ್ಯಾಕ್ ಆಸ್ ವೆಲ್ as ಲೈವ್ ಲ್ಯಾಪ್ಟಾಪ್ ರಿಪೇರ್ಸ್ ಯಾವ ತರ ಇಲ್ಲಿ ರೆಡಿ ಆಗುತ್ತೆ ಅನ್ನೋದಕ್ಕೆ ಇದಕ್ಕೊಂದು ಚಿಕ್ಕ ಸಾಕ್ಷಿ. ಆಮೇಲೆ ಏನಿದೆ ನಮ್ಮಲ್ಲಿ ಅಂದ್ರೆ ಕನ್ಸು ಟೆಕ್ ಪಾರ್ಕ್ ನಾವಿಲ್ಲಿ ಬೇಸಿಕ್ ಎಲೆಕ್ಟ್ರಾನಿಕ್ಸ್ ಇಂದ ಹಿಡ್ಕೊಂಡು ಲ್ಯಾಪ್ಟಾಪ್ ಅಸೆಂಬಲ್ ಡಿಸಸೆಂಬಲ್ ಕಮ್ ಲ್ಯಾಪ್ಟಾಪ್ ಚಿಪ್ ಲೆವೆಲ್ ಕಮ್ ಲ್ಯಾಪ್ಟಾಪ್ ನಾವು ಟ್ರ್ಯಾಕ್ ಲೆವೆಲ್ ಇಶ್ಯೂಸ್ ಏನಿರ್ತದೆ, ಬಯೋಸ್ ಹೌ ಟು ರೀಪ್ರೋಗ್ರಾಮಿಂಗ್, IO ಪ್ರೋಗ್ರಾಮ್ ಯಾವ ಥರ ರೀಪ್ರೋಗ್ರಾಮ್ ಆಗುತ್ತೆ, ಚಿಪ್ಸ್ ಶಾರ್ಟ್ ಇತ್ತಂದ್ರೆ ಏನು ಮಾಡಬೇಕು, ಕಾಂಪೋನೆಂಟ್ ಶಾರ್ಟ್ ಇತ್ತಂದ್ರೆ ಏನು ಮಾಡಬೇಕು, ಪ್ರತಿಯೊಂದನ್ನು ಡೀಟೇಲ್ ಆಗಿ ಹೇಳ್ಕೊಡುವಂಥ ಏಕೈಕ ಇನ್ಸ್ಟಿಟ್ಯೂಟ್ ಐ ಹೋಪ್ ಸೊ ಇನ್ ಬ್ಯಾಂಗ್ಳೂರ್ಲಿ ಕನ್ಸು ಟೆಕ್ ಪಾರ್ಕ್. ನನ್ನ ನಂಬರ್ 9739450230. ಇನ್ ಕೇಸ್ ಆಫ್ ಇಂಟ್ರೆಸ್ಟೆಡ್ ಇತ್ತು ಅಂತಂದ್ರೆ ದಯವಿಟ್ಟು ಈ ನಂಬರ್ ಮೇಲೆ ಪಿಂಗ್ ಮಾಡಿ. ಥ್ಯಾಂಕ್ ಯು.